गजेंद्रगड क्रांतीवीर संगोळी रायण्णा प्रतिष्ठानच्या वतीने रायण्णांच्या 195व्या हुतात्मा दिनानिमित्त दिनांक 26 जानेवारी रोजी नंदगड गावामध्ये राज्यस्तरीय क्रांतीवीर संगोळी रायण्णा पुरस्कार तसेच सांस्कृतिक सायंकाळ कार्यक्रमाचे आयोजन करण्यात आले आहे, अशी माहिती क्रांतीवीर संगोळी रायण्णा प्रतिष्ठानचे अध्यक्ष एच.एस. सोमपूर यांनी दिली। बेळगावमध्ये आयोजित पत्रकार परिषदेत ते बोलत होते। दिनांक 26 जानेवारी रोजी सायंकाळी 5:30 वाजता धारवाड रेवणसिद्धेश्वर पीठाचे श्री बसवराजदेव, कित्तूर कलमठाचे राजगुरू मडिवाळ महास्वामी, रुद्रस्वामी मठाचे चन्नबसवदेव आणि नंदगड येथील विरक्त मठाचे चन्नवीर देव यांच्या सानिध्यात कार्यक्रम होणार असून पालकमंत्री सतीश जारಕಿಹೊಳಿ उद्घाटन करतील, असे त्यांनी सांगितले। ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಶರಣು, ಆತ್ಮೀಯ ಮಾಧ್ಯಮದ ಮಿತ್ರರೇ, ಇವತ್ತು ನಿಮ್ಮ ಹತ್ರ ಹಂಚಿಕೊಳ್ಳೋ ವಿಷಯ ಏನಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರವರ ಹುತಾತ್ಮ ದಿನಾಚರಣೆಯನ್ನು ನಾವು ಕಳೆದ 16 ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ। 13 ವರ್ಷ ನಮ್ಮೂರು ಗಜೇಂದ್ರಗಡದಲ್ಲಿ, 1 ವರ್ಷ ಬೆಂಗಳೂರಿನಲ್ಲಿ, 1 ವರ್ಷ ರೋಣಪಟ್ಟಣದಲ್ಲಿ ಮಾಡಿದ್ವಿ। ಈ ಸಾರಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರವರ 195ನೇ ಹುತಾತ್ಮ ದಿನಾಚರಣೆ ಯಾವ ಪುಣ್ಯಭೂಮಿ ವೀರಭೂಮಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡದಲ್ಲಿ ಈ ಬಾರಿ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ। ಮತ್ತು ಈ ಸಾರಿ ಇನ್ನೊಂದು ವಿಶೇಷ ಅಂದರೆ ಒಂದು ರಾಜ್ಯ ಮಟ್ಟದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರವರ ಅವರ ಹೆಸರಿನಲ್ಲಿ ಈ ಸಾರಿ ನಾವು ಪ್ರಶಸ್ತಿಯನ್ನು ವಿತರಣೆ ಮಾಡ್ತಾಯಿದ್ದು, ಆ ಪ್ರಶಸ್ತಿಗೆ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯ ಕಾರ್ಯದರ್ಶಿಗಳು, ನಿವೃತ್ತ ಸೇನಾ ಅಧಿಕಾರಿಗಳು, ಸದ್ಯ ಗ್ರೇಟರ್ ಬೆಂಗಳೂರಿನ ತಜ್ಞರ ಸಮಿತಿಯ ಅಧ್ಯಕ್ಷರು ಆದಂಥ BS ಪಾಟೀಲ್ರವರಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿಯನ್ನು ವಿತರಣೆ ಮಾಡ್ತಾ ಇದ್ದೇವೆ। ಸನ್ಮಾನ್ಯ BS ಪಾಟೀಲ್ರವ್ರನ್ನ ಆಯ್ಕೆ ಮಾಡಿಕೊಂಡಿರುವಂಥ ಉದ್ದೇಶ ಏನಂದ್ರೆ, ಅವರು ಕೂಡ ಭಾರತ ಸೇನೆಯಲ್ಲಿ ಯುದ್ಧ ಕಾಲಕ್ಕೆ ತಮ್ಮ ಅತ್ಯುತ್ತಮ ಕಾರ್ಯವನ್ನು ಮಾಡಿ ಸೇವೆ ಮಾಡಿದರು। ಆ ಸಂದರ್ಭದಲ್ಲಿ ಅವ್ರಿಗೂ ಗುಂಡು ತಾಗಿತ್ತು। ಇವತ್ತು ಸಂಗೊಳ್ಳಿ ರಾಯಣ್ಣವರು ಕೂಡ ತಾಯಿ ಚೆನ್ನಮ್ಮನ ಬಲಗೈ ಬಂಟನಾಗಿ ಕಿತ್ತೂರಿನ ವಿಮುಕ್ತಿಗಾಗಿ, ದೇಶದ ಸ್ವಾತಂತ್ರ್ಯಕ್ಕಾಗಿ, ತಾಯಿ ಚೆನ್ನಮ್ಮನಿಗಾಗಿ ನಗನಗತ ಗಲ್ಲುಗಂಬೀರದಂಥ ಸಂಗೊಳ್ಳಿ ರಾಯಣ್ಣರ ಪ್ರಶಸ್ತಿಯನ್ನು ಒಬ್ಬ ನಿವೃತ್ತ ಯೋಧರಿಗೆ ಕೊಡ್ತಾ ಇರೋದು ನಮಗೆ ಖುಷಿ। ಅದ್ರ ಜೊತೆಗೇ ಅವ್ರ ಪ್ರಶಸ್ತಿಯನ್ನು ಸ್ವೀಕರಿಸಿಕೊಳ್ಳಕ್ಕೆ ಅವರು ಕೂಡ ಒಪ್ಪಿಕೊಂಡಿದ್ದು ಖುಷಿ। ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಹೇಳೋದೇನೆಂದರೆ, ಜನವರಿ 26 ಸಂಜೆ 5:30 ಗಂಟೆಗೆ ನಂದಗಡದ ಬಯಲಿನಲ್ಲಿ ಭಾಳ ಅದ್ದೂರಿಯಾದಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ। ಈ ಕಾರ್ಯಕ್ರಮಕ್ಕೆ ನಾಡಿನ ಹೆಸರಾಂತ ಪರಮ ಪೂಜ್ಯರು ಕೂಡ ಆಗಮಿಸುತ್ತಿದ್ದಾರೆ। ಹಾಗೆ कर्वे जिल्हाध्यक्ष दीपक गुडगनट्टी बोलताना म्हणाले की रायण्णांच्या स्मरणार्थ यंदा आमच्या आवाहनाला प्रतिसाद देऊन कार्यक्रमाचे आयोजन करण्यात आले असून याचा आनंद आहे। ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂಥ ಎಲ್ಲ ಮಾಧ್ಯಮದ ಮಿತ್ರರಿಗೆ ಅಭಿನಂದಿಸಿ ಅವರಿಗೆ ಸ್ವಾಗತವನ್ನು ಕೋರ್ತಾ, ಈ ಒಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಷ್ಠಾನ ಏನು ಗಜೇಂದ್ರಗಡ ನಮ್ಮ ಕನ್ನಡ ಪರ ಹೋರಾಟಗಾರರು ಬೆಳಗಾವಿಯ ಕನ್ನಡದ ವಿಚಾರಕ್ಕೆ ಧಕ್ಕೆ ಬಂದಾಗ ಗದಗಿಂದ ಗಜೇಂದ್ರಗಡದಿಂದ ಸುಮಾರು ಸರಿ ನೂರಾರು ಜನ ಕನ್ನಡಿಗರನ್ನ ಕರ್ಕೊಂಡ್ಬಂದು ಹೋರಾಟಕ್ಕೆ ಭಾಗಿಯಾಗಿರುವಂಥ ಎಚ್.ಎಸ್. ಸೋಂಪೂರ್ ಸರ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಈ ಒಂದು ಹುತಾತ್ಮ ದಿನದ ಕಾರ್ಯಕ್ರಮ ಅಂಗವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ಉದ್ದೇಶ ಏನಂದರೆ, ಪ್ರತಿ ಸಲನೂ ಕೂಡ ಇವರು ಗಜೇಂದ್ರಗಡದೊಳಗಡೆ ಜನವರಿ 26ಕ್ಕೆ ವಿಶೇಷವಾಗಿ ವಿಭಿನ್ನವಾಗಿ ರಾಯಣ್ಣನ ಸ್ಮರಣಾರ್ಥಕವಾಗಿ ವಿಶೇಷವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಳ್ತಾ ಇದ್ರು। ನಾವು ಅವ್ರಿಗೆ ಒಂದು ವಿನಂತಿಯನ್ನು ಮಾಡ್ಕೊಂಡ್ವಿ, ಇದು ಪ್ರತಿ ಸಲ ನೀವು ಗಜೇಂದ್ರಗಡದೊಳಗೆ ಮಾಡ್ತೀರಿ, ಈ ಸರಿ ಬೆಳಗಾವಿಯ ತಾಯಿ ಚೆನ್ನಮ್ಮ, ರಾಯಣ್ಣ, ಬೆಳವಡಿ ಮಲ್ಲಮ್ಮ, ಹಮಟೂರು ಬಾಳಪ್ಪ ಇಂಥ ಒಂದು ಕ್ರಾಂತಿನೆಲ್ಲ ಬೆಳಗಾವಿಯ, ಅದರಲ್ಲಿ ವಿಶೇಷವಾಗಿ ನಂದಗಡದೊಳಗೆ ಈ ಸರಿ ನೀವು ಕಾರ್ಯಕ್ರಮ ಮಾಡಬೇಕು ಅಂಥೇಳಿ ಅವ್ರನ್ನ ನಾವು ವಿನಂತಿ ಮಾಡಿಕೊಂಡಾಗ ಅವರು ಆಯ್ತಲ್ಲ, ಅವಶ್ಯವಾಗಿ ನೀವೆಲ್ಲ
ಜೊತೆಗಿರ್ತೀರಂತಂದ್ರೆ ನಾವು ಮಾಡ್ತೀವಂತ ಹೇಳಿ ಈ ಸರಿ ಕಾರ್ಯಕ್ರಮವನ್ನು ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಅದರೊಳಗೆ ನಂದಗಡದೊಳಗೆ ಮಾಡೋದ್ರಿಂದ ಸಾಕಷ್ಟು ಜನ ಅಲ್ಲಿ ರಾಯಣ್ಣನ ಅಭಿಮಾನಿಗಳು, ಚೆನ್ನಮ್ಮನ ಅಭಿಮಾನಿಗಳು, ಕನ್ನಡದ ಅಭಿಮಾನಿಗಳು ಸೇರಿ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಯಶಸ್ವಿಗೊಳಿಸಬೇಕಾಗಿದೆ. ಹಾಗಾಗಿ ಒಂದು ಇಂಥ ವಿಶೇಷವಾದಂಥ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಸಾಕಷ್ಟು ಒಂದು ವಿವಿಧ ಕ್ಷೇತ್ರಗಳಲ್ಲಿ ಸಾಧಕರಿಗೆ ಸನ್ಮಾನ ಮಾಡುವಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಈ ಒಂದು ಕೆಲಸ ಮಾಡ್ತಾ ಇರುವಂಥ ಸೋಂಪುರ್ ಅವ್ರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಅವರ ಜೊತೆಗೆ ನಿಂತ್ಕೊಂಡು ಸಂಪೂರ್ಣವಾಗಿ ಹಗಲಿರಲು ಕೂಡ ಅವ್ರಿಗೆ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ದಶರಥ್ ಬನೋಶಿ ಅವರು ಸಂಪೂರ್ಣವಾಗಿ ಅಲ್ಲಿ ನಂದಗಡದ ಜವಾಬ್ದಾರಿಯನ್ನು ತಗೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಕೂಡ ಅವ್ರ ಜೊತೆ ಇರ್ತೀವಿ. ಹಾಗಾಗಿ ತಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾನು ಎಲ್ಲ ನನ್ನ ಕನ್ನಡ ಅಭಿಮಾನಿಗಳಿಗೆ ಒಂದು ಆಹ್ವಾನವನ್ನು ಕೊಡ್ತಾ ಇದ್ದೀನಿ. 26ನೇ ತಾರೀಕು ನಾವೆಲ್ಲರೂ ಕೂಡ ನಂದಗಡಗೆ ಹೋಗಿ ರಾಯಣ್ಣನ ದರ್ಶನವನ್ನು ಮಾಡಿಕೊಂಡು ಇಂಥ ಒಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ಗಡಿ ನೆಲದೊಳಗಡೆ, ಈ ಕ್ರಾಂತಿಯ ನೆಲದೊಳಗಡೆ ನಾಡ ವಿರೋಧಿಗಳಿಗೆ ಈ ಕಾರ್ಯಕ್ರಮದ ಮುಖೇನವಾಗಿ ಒಂದು ಸಂದೇಶವನ್ನು ಕಳಿಸೋಣ. ತಾವೆಲ್ಲ ಕನ್ನಡದ ಅಭಿಮಾನಿಗಳು ಬರಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. या पत्रकार परिषदेत कित्तूर कर्नाटक सेनेचे राज्याध्यक्ष महादेव तळवार यांच्यासह इतर पदाधिकारी उपस्थित होते. विनोद कोलकार, KMM मराठी, बेळगाव.